ನನಗೆ ಅವರು ಬೇಡ, ಅವ್ರ ಪ್ರೀತಿನೂ ಬೇಡ, ನಾನೇ ಪ್ರೀತಿಸ್ತೀನಿ, ಈ ರೀತಿ ಇದು ಸೆಲ್ಫ್ ಲವ್ ಆಗೋದಿಲ್ಲ, ಅಹಂಕಾರ ಆಗುತ್ತೆ. ಇವಾಗ ನೋಡಿ, ನಮ್ಮ ಹತ್ರ ಪ್ರೀತಿ ಇಟ್ಟಿದ್ದಾನೆ, ಕರುಣೆ ಇಟ್ಟಿದ್ದಾನೆ ದೇವರು. ನಾವಿದನ್ನು ಮತ್ತೊಬ್ಬರಿಗೆ ವ್ಯಕ್ತಪಡಿಸಿದಾಗ ಅದರ ಒಂದು ಅನುಭವ ಆಗುತ್ತೆ ನಮಗೆ. ಇಲ್ಲ ಅದನ್ನು ನಮ್ಮಲ್ಲೇ ಇಟ್ಕೊತೀವಿ ಸೆಲ್ಫ್ ಲವ್ ಅಂತ ಹೇಳಿ ಬರೀ ನಮ್ಮನ್ನು ನಾವೇ ಪ್ರೀತಿಸ್ತೀವಿ ಅಂತ ಅಂದ್ಕೊಂಡ್ರೆ ನಮಗೆ ಅದರ ಅನುಭವಗಳು ಸರಿಯಾಗಿ ಆಗೋದಿಲ್ಲ. ಇವಾಗ ನೋಡಿ, ಗಂಡ ಹೆಂಡತಿ ಬಗ್ಗೆ ಸ್ವಲ್ಪ ಹೇಳ್ತೀನಿ, ಯಾಕಂದರೆ ಜಾಸ್ತಿ ಮನಸ್ತಾಪಗಳು ಆಗೋದು ಇಲ್ಲೇನೆ. ನನ್ನನ್ನು ನಾನು ಕಾಳಜಿ ಮಾಡಬೇಕು, ನನ್ನನ್ನು ನಾನು ಪ್ರೀತಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನೀವು ಸೆಲ್ಫ್ ಲವ್ ಮಾಡ್ತಾ ಇದ್ದರೆ ಇದು ತುಂಬ ಒಳ್ಳೆಯದು. ಅಕಸ್ಮಾತಾಗಿ ಬೇರೆಯವರು ಏನೋ ಮಾಡಿದರು, ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಹೇಳಿ ನೀವು ಸೆಲ್ಫ್ ಲವ್ ಮಾಡೋಕ್ಕೆ ಶುರು ಮಾಡಿದರೆ ನೀವು ಸ್ವಲ್ಪ ಬೇರೆ ದಾರಿಯಲ್ಲಿ ಹೋಗ್ತಾ ಇದ್ದೀರಾ ಅಂತ ಅರ್ಥ. ಏಕೆಂದರೆ ಇದು ಹೆಚ್ಚು ಒಂಟಿತನವನ್ನು ಸೃಷ್ಟಿ ಮಾಡುತ್ತೆ ಸೆಲ್ಫ್ ಲವ್ ಅನ್ನೋದು. ನೋಡಿ, ಯಾಕೆ ಕೆಲವೊಬ್ಬರಿಂದ ನೋವಾಗುತ್ತೆ, ಫಸ್ಟ್ ಇದನ್ನು ಅರ್ಥ ಮಾಡ್ಕೋಬೇಕು. ಯಾಕೆ ಮತ್ತೊಬ್ಬರು ನಮಗೆ ಮೋಸ ಮಾಡ್ತಾರೆ, ಮತ್ತೊಬ್ಬರಿಂದ ಯಾಕೆ ಜಾಸ್ತಿ ನಮಗೆ ಹೆಚ್ಚು ನೋವಾಗುತ್ತೆ. ನೋಡಿ, ನಾವು ಸಾಮಾನ್ಯವಾಗಿ ಒಬ್ಬರನ್ನ ಪ್ರೀತಿಸ್ತಾ ಇರ್ತೀವಿ, ಮತ್ತು ಕಾಳಜಿ ಮಾಡ್ತಾ ಇರ್ತೀವಿ, ಒಬ್ಬರಿಗೆ ಸಹಾಯ ಮಾಡ್ತೀವಿ, ಸೇವೆ ಕೂಡ ಮಾಡ್ತಾ ಇರ್ತೀವಿ. ಸೊ ಇವೆಲ್ಲವನ್ನು ಸ್ವಾರ್ಥದಿಂದ ಮಾಡ್ತಾ ಇರ್ತೀವಿ ಅಲ್ವಾ. ಎಲ್ಲರೂ ಅಂತಂದ್ರಲ್ಲ, ಕೆಲವರು ಇರ್ತಾರೆ, ಕೆಲವರು ಸ್ವಾರ್ಥದಿಂದ ಮಾಡ್ತಾ ಇರ್ತಾರೆ. ಈ ಸ್ವಾರ್ಥ ಏನು ಮಾಡುತ್ತೆ ಅಂದರೆ ನಿರೀಕ್ಷೆಗಳನ್ನು ಹುಟ್ಟಿಸುತ್ತೆ. ಇವಾಗ ನಾವು ಒಬ್ಬರಿಗೆ ಸಹಾಯ ಮಾಡಿದ್ವಿ ಅಂದರೆ ಅವರು ನಮಗೆ ಸಹಾಯ ಮಾಡಬೇಕು. ಇವಾಗ ನಾವು ಅವ್ರಿಗೆ ಒಂದೆರಡು ಸಾವಿರ ರೂಪಾಯಿ ಸಹಾಯ ಮಾಡೋಣ, ಮುಂದೆ ಅವ್ರು ಏನಕ್ಕಾದರೂ ಕೆಲಸಕ್ಕೆ ಬರ್ತಾರೆ, ಈ ರೀತಿ ಮಾಡ್ತಾ ಇರ್ತೀವಿ ನೋಡಿ. ಮತ್ತು ಆಮೇಲೆ ಒಬ್ರಿಗೆ ಯಾರಿಗಾರು ಒಂದು ಸೇವೆ ಮಾಡ್ತಾ ಇದ್ದರೆ ಇದು ಕೂಡ ಹೀಗೆ ಇರುತ್ತೆ. ಅವ್ರು ಮುಂದೆ ಏನಕ್ಕಾದ್ರು ಒಂದು ಸರಿ ಆ ಕೆಲಸಕ್ಕೆ ಬರ್ತಾರೆ. ಈ ಒಂದು ಉದ್ದೇಶದಿಂದ, ಸ್ವಾರ್ಥದಿಂದ ಇವನ್ನೆಲ್ಲ ಮಾಡಿದರೆ ಇದರಿಂದ ನಿರೀಕ್ಷೆಗಳು ಸೃಷ್ಟಿಯಾಗ್ತವೆ ನಮ್ಮಲ್ಲಿ. ನಿರೀಕ್ಷೆಗಳು ಸೃಷ್ಟಿಯಾದಾಗ ನೋಡಿ, ಇವು ಏನಾದ್ರು ನಾವು ಅಂದ್ಕೊಂಡಿದ್ದು ಆಗಲಿಲ್ಲ ಅಂತಂದರೆ, ನಾವೊಬ್ರಿಗೆ ಸಹಾಯ ಮಾಡಿರ್ತೀವಿ, ಅವರು ಅದನ್ನು ನಮಗೆ ಮಾಡಲಿಲ್ಲ ಅಂತಂದರೆ ಆವಾಗ ಏನಾಗುತ್ತೆ, ನಾವು ತುಂಬ ಡಿಸ್ಟರ್ಬೆನ್ಸ್ ಆಗ್ತೀವಿ. ನಮ್ಮಲ್ಲಿ ಸಿಟ್ಟು, ಕೋಪ, ಭಯ, ಆತಂಕಗಳು ಶುರುವಾಗ್ತವೆ. ಆಗ ನಮ್ಮ ಪೂರ್ತಿ ಫೋಕಸ್ಸು ಮತ್ತೊಬ್ಬರ ಮೇಲಿರುತ್ತೆ. ನಾವು ನಮ್ಮ ಒಂದು ಕಂಟ್ರೋಲನ್ನು ತಪ್ಪಿಬಿಡ್ತೀವಿ. ಆವಾಗ ಮಾನಸಿಕವಾಗಿ ನೋವುಗಳು ಉಂಟಾಗ್ತವೆ ವ್ಯಕ್ತಿಗೆ. ಸೊ ಇದು ಆಗಬಾರ್ದು ಅಂತಂದರೆ ಈ ಒಂದು ಪ್ರೀತಿ, ಕಾಳಜಿ, ಒಬ್ರಿಗೆ ಸಹಾಯ ಮಾಡೋದು, ಸೇವೆ ಮಾಡೋದು ಏನಿದೆ ಅಲ್ವಾ, ಇದನ್ನು ನಾವು ನಿಸ್ವಾರ್ಥದಿಂದ ಮಾಡಬೇಕು. ಇವಾಗ ನೋಡಿ, ಒಬ್ರಿಗೆ ಸಹಾಯ ಮಾಡ್ತಾ ಇದ್ದೀವಿ ಅಂತಂದರೆ, ಒಬ್ಬರು ಪ್ರೀತಿ ತೋರಿಸ್ತಾ ಇದ್ದೀವಿ ಅಂದರೆ ಅವರು ನಮಗೆ ಪ್ರೀತಿಯನ್ನು ತೋರಿಸ್ಬೇಕು, ಈ ಒಂದು ಯೋಚನೆ ಇರಬಾರ್ದು. ಅದು ನಮ್ಮ ಒಂದು ಮನಸ್ಸಿಗೆ ನಾವು ಅದನ್ನು ಮಾಡ್ತಾ ಇದ್ದೀವಿ, ಬೇರೆಯವ್ರ ಖುಷಿಗಲ್ಲ. ಅವ್ರಿಗೂ ನಾವು ಪ್ರೀತಿಸೋದ್ರಿಂದ ಅವರು ಖುಷಿಯಾಗಿರ್ತಾರೆ ಅನ್ನೋ ಒಂದು ಕಾರಣದಿಂದ ಅಲ್ಲ, ನಮ್ಮ ಖುಷಿಗೆ ನಾವು ಅವ್ರನ್ನ ಪ್ರೀತಿಸಬೇಕು, ನಮ್ಮ ಖುಷಿಗೆ ಮತ್ತೊಬ್ಬರಿಗೆ ಸೇವೆ ಮಾಡಬೇಕು, ನಮ್ಮ ಖುಷಿಗೆ ಮತ್ತೊಬ್ಬರಿಗೆ ಸಹಾಯ ಮಾಡಬೇಕು. ಈ ರೀತಿಯಲ್ಲಿದ್ದಾಗ ನೋಡಿ, ನಿರೀಕ್ಷೆಗಳು ಇರೋದಿಲ್ಲ. ನಿರೀಕ್ಷೆಗಳು ನಮ್ಮಲ್ಲಿ ಇಲ್ಲ ಅಂತಂದರೆ ನಮ್ಮಲ್ಲಿ ಯಾವುದೇ ರೀತಿಯಾದ ಅವ್ರ ಬಗ್ಗೆ ನೆಗೆಟಿವ್ ಆದ ಯೋಚನೆಗಳು ಬರೋದಿಲ್ಲ. ಆಗ ಅವರ ಮತ್ತು ನಮ್ಮ ನಡುವೆ ಸಂಬಂಧ ಇನ್ನೂ ಸ್ಟ್ರಾಂಗ್ ಆಗಿರುತ್ತೆ, ಯಾವುದೇ ರೀತಿಯಾದ ಭಿನ್ನಾಭಿಪ್ರಾಯ ಬರೋದಿಲ್ಲ. ಹಾಗಾಗಿ ಇವುಗಳು ಏನಿದಾವಲ್ವಾ, ಇವುಗಳನ್ನು ನಿಸ್ವಾರ್ಥದಿಂದ ಮಾಡಬೇಕಾಗುತ್ತೆ. ಇವಾಗ ನೋಡಿ, ನಾವು ಮನೇಲಿ ಮಗ ಆಗಿದ್ದರೆ ಮಗನ ಕೆಲಸ ಏನು ಅದನ್ನು ಅವ್ನು ಮಾಡಬೇಕಷ್ಟೇ. ಅಪ್ಪ ಯಾಕೆ ಹಿಂಗೆ ಮಾಡಿದ, ಅಮ್ಮ ಯಾಕೆ ಹಿಂಗೆ ಮಾಡಿದ್ದು ಅದನ್ನೆಲ್ಲ ಯೋಚನೆ ಮಾಡಬಾರ್ದು. ಅವನದು ಡ್ಯೂಟಿ ಅವನು ಕರೆಕ್ಟಾಗಿ ಮಾಡಬೇಕು. ಅವ್ರವ್ರ ಡ್ಯೂಟಿ ಅವರವರು ನಿಸ್ವಾರ್ಥದಿಂದ ಮಾಡಿದರೆ ಯಾವುದೇ ರೀತಿಯಾದ ತೊಂದರೆಗಳು ಬರೋದಿಲ್ಲ. ನಾವು ಕೂಡ ಆರಾಮಾಗಿರ್ತೀವಿ, ಅವರೂ ಕೂಡ ಆರಾಮಾಗಿರ್ತಾರೆ. ಸೊ ನೋಡಿ, ನಾವು ಸಂತೋಷ, ನೆಮ್ಮದಿಯನ್ನು ಎಲ್ಲಿ ಹಾಳು ಮಾಡ್ಕೊತಾ ಇದ್ದೀವಿ ಅಂತಂದರೆ ಮತ್ತೊಬ್ಬರ ಬಗ್ಗೆ ಯೋಚನೆ ಮಾಡಿ. ಮತ್ತೊಬ್ಬರ ಬಗ್ಗೆ ಯಾವಾಗ ಯೋಚನೆ ಮಾಡ್ತೀವಿ ಅಂದರೆ ಅವ್ರ ಬಗ್ಗೆ ನಮ್ಮಲ್ಲಿ ನಿರೀಕ್ಷೆಗಳಿದ್ದಾಗ. ನೋಡಿ, ಇವಾಗ ನಾವು ಒಬ್ಬರಿಗೆ ತುಂಬ ಪ್ರೀತಿ ತೋರಿಸಿರ್ತೀವಿ ಅಲ್ವಾ. ಪ್ರೀತಿ ತೋರಿಸಿದಾಗ ನಾವು ಅಂದ್ಕೊಂಡಿರ್ತೀವಿ ಅವರು ನಮ್ಮನ್ನು ಇದೇ ರೀತಿಯಲ್ಲಿ ನೋಡ್ಕೊತಾರೆ. ನಮ್ಮ ಮೈಂಡಲ್ಲಿ ಒಂದು ಬೇರೆಯಾದ ಕಲ್ಪನೆಗಳನ್ನು ಇಟ್ಕೊಂಡಿರ್ತೀವಿ. ಯಾವಾಗ ಅವರು ಅದನ್ನು ಮಾಡಲಿಲ್ವೋ ಆವಾಗ ಅವರು ನಮಗೆ ವಿರುದ್ಧವಾಗಿ ಕಾಣಿಸ್ತಾರೆ, ತುಂಬ ನೆಗೆಟಿವ್ ಆಗಿ ಕಾಣಿಸ್ತಾರೆ. ಆಗ ನಮ್ಮಲ್ಲಿ ಭಯ, ಆತಂಕ, ಅವ್ರ ಮೇಲೆ ಕೋಪ ಜಾಸ್ತಿ ಆಗುತ್ತೆ. ಇಲ್ಲಿ ನೆಮ್ಮದಿಯನ್ನು ಕಳ್ಕೊತಾ ಇರೋದು ಯಾರು? ನಾವು. ಅದನ್ನು ಯಾರು ಅವ್ರು ಮಾಡ್ತಾ ಇದ್ದಾರೆ ಅಲ್ಲ, ನಮ್ಮ ನೆಮ್ಮದಿಯನ್ನು ನಾವೇ ಹಾಳು ಮಾಡ್ಕೊತಾ ಇದ್ದೀವಿ ಇಲ್ಲಿ. ಹಾಗಾಗಿ ಇಲ್ಲಿ ಕೂಡ ಸೆಲ್ಫ್ ಲವ್ ಅನ್ನೋದು ಇರೋದಿಲ್ಲ. ಮೊದಲು ನಮ್ಮಲ್ಲಿ ಸೆಲ್ಫ್ ಲವ್ ಇರಬೇಕು, ನಮ್ಮ ಬಗ್ಗೆ ನಮಗೆ ಪ್ರೀತಿ, ಕಾಳಜಿ ಇರಬೇಕು ಅಂತಂದರೆ ನಾವು ಇವನ್ನೆಲ್ಲ ಏನು ಮಾಡ್ತೀವಿ ಅಲ್ವಾ, ಇವನ್ನೆಲ್ಲ ನಿಸ್ವಾರ್ಥದಿಂದ ಮಾಡಬೇಕಾಗುತ್ತೆ. ನಾವು ಸೆಲ್ಫ್ ಲವ್ ಅಂತ ಹೇಳಿ ಒಂಟಿಯಾಗಿ ಕೂಡ ಇರೋಕ್ಕಾಗೋದಿಲ್ಲ ಅಲ್ವಾ, ನಮ್ಮ ಜೊತೆಗೆ ಯಾರಾದರೂ ಇರಲೇಬೇಕು. ಹೀಗಿರಬೇಕಾದ್ರೆ ನೋಡಿ, ಇದು ತುಂಬಾ ಮುಖ್ಯ. ಒಬ್ಬರ ಜೊತೆ ನಾವು ಭಾವನೆಗಳನ್ನು ಸೇರಿಸ್ತಾ ಇದ್ದೀವಿ ಅಂತಂದರೆ ಅವ್ರ ಬಗ್ಗೆ ತುಂಬ ಯೋಚನೆ ಮಾಡಬೇಕಾಗುತ್ತೆ. ಏಕೆಂದರೆ ನೋಡಿ, ಭಾವನೆಗಳು ಏನು ಮಾಡ್ತವೆ ಅಂತಂದರೆ
ನಮ್ಮನ್ನು ಮೂಲೆ ಗುಂಪು ಮಾಡ್ತವೆ. ಇವಾಗ ನಾವು ಒಬ್ಬರ ಮೇಲೆ ಅಪಾರ ನಂಬಿಕೆ ಇಟ್ಟಿರ್ತೀವಿ, ಅಪಾರ ಪ್ರೀತಿ ಇಟ್ಟಿರ್ತೀವಿ ಅಂತಂದರೆ ನಮ್ಮ ಭಾವನೆಗಳು ಅವ್ರ ಮೇಲೆ ಇಟ್ಟಿದ್ದೀವಿ ಅಂತ ಅರ್ಥ. ವ್ಯಕ್ತಿ ಏನಾದರೂ ಅದನ್ನು ಸುಳ್ಳು ಮಾಡಿದ ಅಂತಂದರೆ ಇವು ನಮ್ಮನ್ನು ಮೂಲೆ ಗುಂಪಲ್ಲಿ ಕೂರಿಸ್ತವೆ. ಹಾಗಾಗಿ ಯಾರನ್ನಾದರೂ ನಂಬಬೇಕಾದ್ರೆ, ಒಬ್ಬರನ್ನ ಪ್ರೀತಿಸಬೇಕಾದ್ರೆ, ಮನಸಾರೆ ಪ್ರೀತಿಸಬೇಕಾದ್ರೆ ಅಲ್ಲಿ ಏನಿರಬೇಕು ಅಂದರೆ ಬರೀ ನಂಬಿಕೆ ಇರಬಾರ್ದು, ತಿಳುವಳಿಕೆ ಇರಬೇಕು. ತಿಳುವಳಿಕೆಯಿಂದ ಒಬ್ಬರನ್ನ ನಾವು ನಂಬಬೇಕಾಗುತ್ತೆ. ಇವಾಗ ನೋಡಿ, ಇವಾಗ ನಾವು ಹೊಸದಾಗಿ ಮದುವೆ ಆಗ್ತಾ ಇದ್ದೀವಿ. ಮದುವೆ ಆಗೋದು ಅಂದರೆ ಏನು? ಅವ್ರ ಜೊತೆಗೆ ನಾವು ಸಂಸಾರ ಮಾಡುವಂಥದ್ದು, ಅವರು ನಮ್ಮ ಜೊತೆಗೆ 24 ಗಂಟೆ ಇರುವಂಥದ್ದು, ಅಂದರೆ ಭಾವನೆಗಳ ಜೋಡಣೆ ಆಗುವಂಥದ್ದಲ್ಲಿ ಅಲ್ವಾ. ಹೀಗಿರಬೇಕಾದ್ರೆ ವ್ಯಕ್ತಿಯನ್ನು ತುಂಬ ಸೂಕ್ಷ್ಮವಾಗಿ ಆ ಒಂದು ಸಮಯದಲ್ಲಿ ತುಂಬ ತಿಳುವಳಿಕೆಯಿಂದ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ, ಸೆಲ್ಫ್ ಲವ್ ಅಂತ ಹೇಳಿ ಮತ್ತೊಬ್ಬರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಮತ್ತೊಬ್ರು ಏನಾದರೂ ಪರವಾಗಿಲ್ಲಪ್ಪ, ನಾನು ಮಾತ್ರ ಚೆನ್ನಾಗಿರ್ಬೇಕು, ಅವ್ರ ಬಗ್ಗೆ ನಾನು ಯಾಕೆ ತಲೆ ಕೆಡಿಸ್ಕೋಬೇಕು? ಹೀಗಿರಬಾರ್ದು. ನೋಡಿ, ಇಲ್ಲಿ ಸುತ್ತಮುತ್ತ ಸಾಕಷ್ಟು ಜನ ಇದ್ದಾರೆ ಅಲ್ವಾ. ಭಗವಂತ ನಮ್ಮನ್ನು ಒಂಟಿಯಾಗಿ ಸೃಷ್ಟಿ ಮಾಡಿಲ್ಲ, ಸುತ್ತಮುತ್ತ ಸಾಕಷ್ಟು ಜನರಿದ್ದಾರೆ. ಈ ಒಂದು ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತಂದರೆ ಇಲ್ಲಿ ನಾವು ನಮ್ಮನ್ನು ನಾವು ಪ್ರೀತಿಸೋದರ ಜೊತೆಗೆ ಮತ್ತೊಬ್ಬರನ್ನು ಕೂಡ ಪ್ರೀತಿಸಬೇಕಾಗುತ್ತೆ. ಇದನ್ನು ಯಾರಿಗೆ ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ, ಕೆಲವೊಬ್ಬರು ಸೆಲ್ಫ್ ಲವ್ ಅಂದ ತಕ್ಷಣವೇ ಬೇರೆ ಯಾರ ಬಗ್ಗೆನೂ ಯೋಚನೆ ಮಾಡೋದಿಲ್ಲ. ನೋಡಿ, ಇವಾಗ ಒಬ್ಬ ವ್ಯಕ್ತಿ ಮಳೆಯಲ್ಲಿ ತುಂಬ ನೆನೀತಾ ಇದ್ದಾನೆ, ನಮ್ಮ ಹತ್ರ ಕೊಡೆ ಇದೆ ಅಂತಂದರೆ ಆ ವ್ಯಕ್ತಿಗೆ ಏನಾದ್ರೇನು, ನಾನು ಮಾತ್ರ ಸೇಫ್ಟಿ ಆಗಿರಬೇಕು ಅಂದರೆ ಸೆಲ್ಫ್ ಲವ್ ಅಂತ ಹೇಳಿ ಯೋಚನೆ ಮಾಡ್ತಾರೆ. ನೋಡಿ, ಇದು ಮಾನವೀಯತೆಯನ್ನು ಇದು ದೂರ ಮಾಡುತ್ತೆ ನಿಮ್ಮಿಂದ. ಇವಾಗ ನೋಡಿ, ಗಂಡ ಹೆಂಡತಿ ಬಗ್ಗೆ ಸ್ವಲ್ಪ ಹೇಳ್ತೀನಿ, ಯಾಕಂದರೆ ಜಾಸ್ತಿ ಮನಸ್ತಾಪಗಳು ಆಗೋದು ಇಲ್ಲೇನೆ. ನೋಡಿ, ಇವಾಗ ಮದುವೆ ಆಗ್ತಾ ಇದ್ವಿ ಅಂತಂದರೆ, ಒಬ್ಬರ ಜೊತೆಗೆ ಇದ್ದೀವಿ ಅಂತಂದರೆ ಬರೀ ಅಲ್ಲಿ ಪ್ರೀತಿ, ಕಾಳಜಿ ಇವು ಅಷ್ಟೇ ಬರೋದಿಲ್ಲ. ಕೆಲವೊಂದು ಕರ್ತವ್ಯಗಳು ಇರ್ತವೆ, ಅಲ್ಲಿ ನಮ್ಮದೇ ಆದ ಕರ್ತವ್ಯಗಳಿರ್ತವೆ. ಇವಾಗ ಹೆಂಡತಿ ಆದರೆ ಹೆಂಡತಿಯಾದ ಕರ್ತವ್ಯಗಳಿರ್ತವೆ, ಗಂಡ ಆದರೆ ಗಂಡನಿಗೆ ಒಂದು ಕರ್ತವ್ಯಗಳು ಇರ್ತವೆ. ಅವ್ರವ್ರು ಮಾಡೋ ಕೆಲಸ ಅವ್ರವ್ರು ಮಾಡಿದರೆ ಏನು ತೊಂದರೆ ಇಲ್ಲ. ಮತ್ತು ಇನ್ನೊಂದೇನು ಅಂತಂದರೆ, ಇವಾಗ ನೋಡಿ, ಗಂಡ ನಮಗೋಸ್ಕರ ದುಡಿತಾರೆ ಅಂತಂದರೆ ಅವ್ರಿಗೆ ಯಾರಿಗೋಸ್ಕರ ದುಡಿತಾರೆ? ಮನೆಗೋಸ್ಕರ. ಸೊ ಹೀಗಿದ್ದಾಗ ಹೆಂಡತಿ ಆದವಳು ತನ್ನಲ್ಲಿರುವ ಕೆಲವೊಂದು ಆಸೆಗಳನ್ನು ತ್ಯಾಗ ಮಾಡಬೇಕಾಗುತ್ತೆ. ಅದೇ ರೀತಿಯಲ್ಲಿ ಗಂಡನು ಕೂಡ, ಹೆಂಡತಿ ಮನೆ ಕೆಲಸ ಮಾಡ್ತಾ ಇದ್ದಾಳೆ, ಮನೆ ಜವಾಬ್ದಾರಿ ಎಲ್ಲ ನೋಡ್ಕೊತಾ ಇದ್ದಾಳೆ ಅಂತಂದರೆ ಅದನ್ನೆಲ್ಲ ಯಾರಿಗೋಸ್ಕರ ಮಾಡ್ತಾ ಇದ್ದಾಳೆ? ತನ್ನ ಗಂಡನಿಗೋಸ್ಕರ. ಇದನ್ನು ಗಂಡನೂ ಕೂಡ ಅರ್ಥ ಮಾಡಿಕೊಂಡು ಹೆಂಡತಿಗೋಸ್ಕರ ತನ್ನಲ್ಲಿರುವ ಕೆಲವೊಂದು ಆಸೆಗಳನ್ನು ತ್ಯಾಗ ಮಾಡಬೇಕಾಗುತ್ತೆ. ಪ್ರೀತಿ ಅಂದರೆ ನಮ್ಮ ಇಷ್ಟ ಬಂದಂಗೆ ಮತ್ತೊಬ್ಬರು ಇರಬೇಕು ಅನ್ನೋದಲ್ಲ, ನಾವು ತ್ಯಾಗಗಳನ್ನು ಮಾಡುವಂಥದ್ದು. ನೋಡಿ, ಈ ಒಂದು ಸಣ್ಣ ಪುಟ್ಟ ಅಂಡರ್ಸ್ಟ್ಯಾಂಡ್ಗಳನ್ನು ಮಾಡಿಕೊಂಡ್ರೆ ಗಂಡ ಹೆಂಡತಿಯಲ್ಲಿ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ನೋಡಿ, ನಾವೆಲ್ಲ ಇದ್ದೀವಲ್ವಾ, ಸಂಘಜೀವಿಗಳು. ದೇವರು ನಮ್ಮನ್ನು ಅದೇ ರೀತಿಯಲ್ಲಿ ಸೃಷ್ಟಿ ಮಾಡಿದ್ದಾನೆ. ನಾವಿಲ್ಲಿ ಬದುಕ್ತಾ ಇದ್ದೀವಿ, ಒಂದು ಜೀವನದ ನಾವು ಒಂದು ಅನುಭವ ಆಗಬೇಕು, ಸಂತೋಷದ ಅನುಭವ ಆಗಬೇಕು ಅಂತಂದರೆ ನಮಗೆ ಮತ್ತೊಬ್ಬರ ಜೊತೆಯಾಗಿ ಇರಲೇಬೇಕು. ಇವಾಗ ನೋಡಿ, ನಮ್ಮ ಹತ್ರ ಪ್ರೀತಿ ಇಟ್ಟಿದ್ದಾನೆ, ಕರುಣೆ ಇಟ್ಟಿದ್ದಾನೆ ದೇವರು. ನಾವಿದನ್ನು ಮತ್ತೊಬ್ಬರಿಗೆ ವ್ಯಕ್ತಪಡಿಸಿದಾಗ ಅದರ ಒಂದು ಅನುಭವ ಆಗುತ್ತೆ ನಮಗೆ. ಇಲ್ಲ ಅದನ್ನು ನಮ್ಮಲ್ಲೇ ಇಟ್ಕೊತೀವಿ, ಸೆಲ್ಫ್ ಲವ್ ಅಂತ ಹೇಳಿ ಬರೀ ನಮ್ಮನ್ನು ನಾವೇ ಪ್ರೀತಿಸ್ತೀವಿ ಅಂತ ಅಂದ್ಕೊಂಡ್ರೆ ನಮಗೆ ಅದರ ಅನುಭವಗಳು ಸರಿಯಾಗಿ ಆಗೋದಿಲ್ಲ. ನಾವು ಅವಾಗೇನಾಗ್ತಾನೆ, ವ್ಯಕ್ತಿ ರೋಬೋಟ್ ಥರ ಆಗಿಬಿಡ್ತಾನೆ, ಭಾವನೆಗಳೇ ಇಲ್ಲದ ಜೀವಿ ಆಗಿಬಿಡ್ತಾನೆ. ಹಾಗಾಗಿ ಜೀವನದ ಅನುಭವ, ಒಂದು ಪ್ರೀತಿಯಾದ ಒಂದು ಅನುಭವ ಆಗಬೇಕು ಅಂತಂದರೆ ವ್ಯಕ್ತಿಗೆ ಜೊತೆಯಲ್ಲಿ ಯಾರಾದರೂ ಇರಲೇಬೇಕು. ನೋಡಿ, ಸೆಲ್ಫ್ ಲವ್ ಮುಖ್ಯವಾಗಿ ಇನ್ನೊಂದೇನೆಂದರೆ ಆತ್ಮಾವಲೋಕನ ಮಾಡುವಂಥದ್ದು. ಇವಾಗ ನೋಡಿ, ನಮ್ಮಲ್ಲಿ ನಾವು ಏನೋ ಒಂದು ಕೆಲಸ ಮಾಡ್ತೀವಿ ಅಂತಂದರೆ ಆ ಕೆಲಸ ಮಾಡೋಕ್ಕಿಂತ ಮುಂಚೆ ನಮ್ಮ ಒಂದು ತಲೆಯಲ್ಲಿ ಯೋಚನೆಗಳು ಬರ್ತವೆ ಅಲ್ವಾ. ಆ ಯೋಚನೆಗಳನ್ನು ಫಸ್ಟ್ ಸೂಕ್ಷ್ಮವಾಗಿ ಗಮನಿಸಬೇಕು. ನಾನು ಅದನ್ನು ಮಾಡಬೇಕಾ ಬೇಡವಾ, ಅದು ನನಗೆ ಯಾವ ರೀತಿ ಪರಿಣಾಮ ಬೀಳುತ್ತೆ, ಆಮೇಲೆ ನಾವು ಕೆಲಸಗಳನ್ನು ಮಾಡಬೇಕಾಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ತಪ್ಪುಗಳನ್ನು ಮಾಡೋದಿಲ್ಲ. ನಾವು ತಪ್ಪುಗಳನ್ನು ಮಾಡಿಲ್ಲ ಅಂತಂದರೆ ನಾವು ಮಾನಸಿಕವಾಗಿ ಆರಾಮಾಗಿ ಇರ್ತೀವಿ. ಮಾತುಗಳನ್ನು ಕೂಡ ಅಷ್ಟೇ, ಒಂದು ಮಾತಾಡ್ತಾ ಇದ್ದೀವಿ ಅಂದರೆ ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ. ನಾವು ಮತ್ತೊಬ್ಬರಿಗೆ ಹಾನಿ ಮಾಡ್ತಾ ಇದ್ದೀವಿ ಅನ್ನೋದು ಬೇರೆ ಸೆಕೆಂಡ್ರಿ, ನಮಗೆ ಅದು ಫಸ್ಟ್ ಹಾನಿ ಮಾಡುತ್ತೆ. ಇವಾಗ ನೋಡಿ, ನಮ್ಮಲ್ಲಿ ದೇವರು ಒಳ್ಳೆತನ ಅನ್ನೋದನ್ನು ಇಟ್ಟಿದ್ದಾನಲ್ವ. ನಾವು ಒಬ್ರಿಗೆ ಏನಾದ್ರು ಮೋಸ ಮಾಡಿದರೆ ಆ ಒಂದು ಗಿಲ್ಟು ನಮ್ಮನ್ನು ಯಾವಾಗಲೂ ಕಾಡ್ತಾ ಇರುತ್ತೆ. ಅದು ಹೀಗೆ ಕಾಡ್ತಾ ಇರಬೇಕಾದ್ರೆ ನಾವು ಡಿಸ್ಟರ್ಬೆನ್ಸ್ ಆಗ್ತೀವಿ, ಮನಸ್ಸಿನ ನೆಮ್ಮದಿ ಕೂಡ ಹಾಳಾಗುತ್ತೆ. ಸೊ ಹಾಗಾಗಿ ಇದು ಯಾವುದು ಆಗಬಾರ್ದು ಅಂತಂದರೆ ಸ್ವಲ್ಪ ಯೋಚನೆ ಮಾಡಿ ಕೆಲಸಗಳನ್ನು ಮಾಡಬೇಕು ಮತ್ತು ಮಾತುಗಳನ್ನು ಮಾತಾಡಬೇಕಾಗುತ್ತೆ. ಅಂದರೆ ಆತ್ಮಾವಲೋಕನ, ನನ್ನ ಸ್ಥಿತಿ ಏನಿದೆ, ನಾನು ಯಾವ ಥರ ಇದ್ದೀನಿ, ನಾನು ಯಾವ ಥರ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಭಾವನೆಗಳು ಹೇಗಿದ್ದಾವೆ, ನಾನು ಯಾವ ರೀತಿ ಮಾತಾಡ್ತಾ ಇದ್ದೀನಿ, ಇವುಗಳು ಎಲ್ಲವನ್ನು ಗಮನಿಸಬೇಕಾಗುತ್ತೆ. ಸೆಲ್ಫ್ ಲವ್ ಅಂತಂದರೆ ಇದನ್ನು ನೀವು ಯಾವ ರೀತಿ ಅಂದ್ಕೊಂಡಿದ್ದೀರಾ ನಿಮ್ಮ ಒಂದು ಮೈಂಡ್ಸೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ.
ಕೆಲವೊಂದು ಸಲ ಇದು ಅಹಂಕಾರನೂ ಸೃಷ್ಟಿ ಮಾಡುತ್ತೆ. ಇವಾಗ ನೋಡಿ, ಮತ್ತೊಬ್ರು ಏನೋ ಒಂದು ಹೇಳ್ತಾರೆ, ಅವ್ರು ಹೇಳ್ದಂಗೆ ನಾನು ಯಾಕೆ ಕೇಳಬೇಕು, ಅವ್ರು ಹೇಳ್ದಂಗೆ ನಾನು ಯಾಕೆ ಮಾಡಬೇಕು, ನನಗೆ ಅವರು ಬೇಡ, ಅವ್ರ ಪ್ರೀತಿನೂ ಬೇಡ, ನಾನೇ ಪ್ರೀತಿಸ್ತೀನಿ. ಈ ರೀತಿ ಇದು ಸೆಲ್ಫ್ ಲವ್ ಆಗೋದಿಲ್ಲ, ಅಹಂಕಾರ ಆಗುತ್ತೆ. ಹಾಗಾಗಿ ಸೆಲ್ಫ್ ಲವ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ನಿಮಗದು ಬೇಕು ಅಂದರೆ ತುಂಬ ಯೋಚನೆ ಮಾಡಿ ಅದನ್ನು ಮಾಡಬೇಕಾಗುತ್ತೆ.